ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ವಾಗ್ದಾಳಿ ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದುವರೆದು ಮಾತನಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. 6-7 ಜನರ ಲೆಕ್ಕವನ್ನ ಕೊಡ್ಲಾ ಅಂತೇಳಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ನನಗೆ ಹಿಟ್ ಅಂಡ್ ರನ್ ಅಂತ ಹೇಳ್ತಾರೆ, ನಾನೇನು ಹೆದರು ಹೋಗಲ್ಲ ಅಂತ ಕೂಡ ತಿಳಿಸಿದ್ದಾರೆ ಎಚ್.ಡಿ. ಪದೇ ಪದೇ ನನ್ನ ಹಾಗೂ ದೇವೇಗೌಡರ ಹೆಸರನ್ನ ತಂದು ವರ್ಚಸ್ಸನ್ನು ಹಾಳು ಮಾಡುವಂತಹ ಕೆಲಸ ಆಗ್ತಾ ಇದೆ. ಪ್ರಜ್ವಲ್ ವಿಡಿಯೋವನ್ನ ಲೆಕ್ಕ ಇಡ್ಲಿಕ್ಕೆ ಜನರನ್ನ ನೇಮಿಸಿದ್ದಾರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅಂತ ಕೂಡ ಖಾರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಹೇಳಿದ್ದಾರೆ ಯಾರೋ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ, ತೋಟದಲ್ಲಿ ಯಾರನ್ನೂ ಇಟ್ಕೊಂಡಿಲ್ಲ, ಕದ್ದು ತಗೊಂಡೋಗಿ ಸ್ಟ್ರೀಟ್ ಫೈಟರ್ ನಾವು ಅಂತ ಹೇಳಿದ್ದೀವಿ. ಬಾರಪ್ಪ ನಮ್ಮ ತೋಟದಲ್ಲಿ ನಾವು ಎಷ್ಟು ಜನ ಕರ್ಕೊಂಡೋಗಿ ಇಟ್ಕೊಂಡಿದ್ದೀವಿ ಗೊತ್ತಾಯ್ತದೆ. ನೀನೇನು ಮಾಡಿದ್ದೀಯ? ಯಾವ ಹೋಟ್ಲಿಗೆ ಕರ್ಕೊಂಡೋಗಿ 6 ಜನನೋ 7 ಜನನೋ ಇಟ್ಟಿದ್ದೀಯಾ ಬರ್ಸೋಕ್ಕೆ, ಸುಳ್ಳ ಆರೋಪಗಳನ್ನ ಮಾಡ್ಸೋಕ್ಕೆ? ಗೊತ್ತಿದೆಯಪ್ಪ ನೀನು ಏನು ಮಾಡಿದೆ. ಅದು ಯಾರೋ ಹಿಂದೆ ಒಬ್ಬ ಶಾಸಕರ ಮೇಲೆ ಮಾಡ್ದಲ್ಲ, ಅದು ಗೊತ್ತಿದೆ. ಇದಕ್ಕೆಲ್ಲ ಅಂತಿಮ ತೆರೆ ಎಳೆಯತಕ್ಕಂಥ ಕಾಲ ದೂರ ಇಲ್ಲ. ಏನೋ ಹೇಳಿದ್ದಾರೆ ಯಾರೋ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ, ತೋಟದಲ್ಲಿ ಯಾರನ್ನೂ ಇಟ್ಕೊಂಡಿಲ್ಲ, ಕದ್ದು ತಗೊಂಡೋಗಿ ಸ್ಟ್ರೀಟ್ ಫೈಟರ್ ನಾವು ಅಂತ ಹೇಳಿದ್ದೀವಿ. ಬಾರಪ್ಪ ನಮ್ಮ ತೋಟದಲ್ಲಿ ನಾವು ಎಷ್ಟು ಜನ ಕರ್ಕೊಂಡೋಗಿ ಇಟ್ಕೊಂಡಿದ್ದೀವಿ ಗೊತ್ತಾಯ್ತದೆ. ನೀನೇನು ಮಾಡಿದ್ದೀಯ? ಯಾವ ಹೋಟ್ಲಿಗೆ ಕರ್ಕೊಂಡೋಗಿ 6 ಜನನೋ 7 ಜನನೋ ಇಟ್ಟಿದ್ದೀಯಾ ಬರ್ಸೋಕ್ಕೆ, ಸುಳ್ಳ ಆರೋಪಗಳನ್ನ ಮಾಡ್ಸೋಕ್ಕೆ? ಗೊತ್ತಿದೆಯಪ್ಪ ನೀನು ಏನು ಮಾಡಿದೆ. ಅದು ಯಾರೋ ಹಿಂದೆ ಒಬ್ಬ ಶಾಸಕರ ಮೇಲೆ ಮಾಡ್ದಲ್ಲ, ಅದು ಗೊತ್ತಿದೆ. ಇದಕ್ಕೆಲ್ಲ ಅಂತಿಮ ತೆರೆ ಎಳೆಯತಕ್ಕಂಥ ಕಾಲ ದೂರ ಇಲ್ಲ. ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಗುಡುಗಿದ್ದಾರೆ. ಇದೊಂದು ಷಡ್ಯಂತ್ರ ಅನ್ನುವ ಅರ್ಥದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಮಹಾನ್ ನಾಯಕನ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ.